ಸಿಲಿಕಾನ್ ಸಿಟಿ ಬೆಂಗಳೂರು, ಐಟಿಬಿಟಿ ಹಬ್, ಗಾರ್ಡನ್ ಸಿಟಿ ಹೀಗೆ ಒಂದೊಂದು ವಿಶೇಷತೆಗಳ ಜೊತೆಗೆ ಬೆಂಗಳೂರಿಗರು ಹೆಮ್ಮೆ ಪಡ್ತಾರೆ. ಜನ ಇನ್ಮುಂದೆ ಧೂಳ್ ಸಿಟಿ ಅನ್ನೋ ಪಟ್ಟವನ್ನ ಹೊರಬೇಕಿದೆ. ಯಾಕಂದ್ರೆ ಬೆಂಗಳೂರಿನ ಈ ಏರಿಯಾ ಮಾತ್ರ ಧೂಳುಮಯ ಆಗಿದೆ. ಯಾವ ಏರಿಯಾ, ಏನ್ ಕತೆ, ಬನ್ನಿ ನೋಡೋಣ. ಧೂಳು, ಎಲ್ಲೆಲ್ಲೂ ಬರೀ ಧೂಳು. ಯಾರನ್ನ ಕೇಳೋಣ? ಐಟಿಬಿಟಿ ಹಬ್ನಲ್ಲೇ ಕೆಲಸ, ಅಸ್ತಮಾದಿಂದ ನರಳಾಟ. ಐಟಿಬಿಟಿ ಹಬ್ ಬೆಂಗಳೂರು ಬ್ರ್ಯಾಂಡ್ಗೆ ಕಳಂಕ ಎದುರಾಗಿದೆ. ಐಟಿಬಿಟಿಯಲ್ಲಿ ಕೆಲಸ ಮಾಡುವ ಜನರು ಬೆಳ್ಳಂದೂರು, ಸರ್ಜಾಪುರ ಏರಿಯಾದಲ್ಲೇ ಅತಿ ಹೆಚ್ಚಾಗಿ ವಾಸ ಮಾಡ್ತಾರೆ. ಕೆಲಸಕ್ಕೆ ಹೋಗುವುದು ಅನುಕೂಲ ಅನ್ನೋ ಕಾರಣಕ್ಕೆ ಐಟಿ ಕಂಪನಿ ಉದ್ಯೋಗಿಗಳು ನೆಲೆ ಕಂಡುಕೊಂಡಿದ್ದಾರೆ. ಆದರೆ ಇಲ್ಲಿನ ರಸ್ತೆಯಲ್ಲಿ ಜನರಿಗೆ ಆರೋಗ್ಯ ಆತಂಕ ಎದುರಾಗಿದೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವ ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಬರೋಬ್ಬರಿ 8 ತಿಂಗಳಿನಿಂದ ರಸ್ತೆ ವಿಸ್ತರಣೆ ಮತ್ತು ಒಳಚರಂಡಿ ಕಾಮಗಾರಿ ಕುಂಟುತ್ತಾ ಸಾಗಿದ್ದು, ಧೂಳಿನ ನಡುವೆ ಸಂಚಾರ ಮಾಡುವ ಜನ ಅಸ್ತಮಾ, ಶೀತ, ಚರ್ಮ ರೋಗದಿಂದ ಆಸ್ಪತ್ರೆ ಪಾಲಾಗುವಂತಾಗಿದೆ. ಬಿಬಿಎಂಪಿ ಒಂದು ಕಡೆ ಕಾಮಗಾರಿ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಬಿಡಬ್ಲ್ಯೂಎಸ್ಎಸ್ಬಿ ರಸ್ತೆ ಅಗೆಯೋದು ಸಾಮಾನ್ಯ ಎನ್ನುವಂತಾಗಿದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲಂಗ್ಸ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ. ನೀವು ಬೇಕಿದ್ರೆ ಸುತ್ತಮುತ್ತ ಹಾಸ್ಪಿಟಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡಿ, ಒಂದ್ಸತಿ ಹೋಗಿ ನೋಡಿ. ಆ ಎಲ್ಲ ಕೂಡ ಆಲ್ಮೋಸ್ಟ್ ಎಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಮತ್ತೆ ಲಂಗ್ಸ್ ಇನ್ಫೆಕ್ಷನ್ ಗಳಿಂದ ಜನ ಬಳಲ್ತಾ ಇದ್ದಾರೆ. ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದ್ದೀನಿ. 3,60,000 ರೂಪಾಯಿ ಬಿಲ್ ಸರ್. ಬಡವರು ನಾವು ಎಲ್ಲಿಂದ ಸರ್ ಕಟ್ಟೋದು? ಸಣ್ಣ ಮಕ್ಕಳೆಲ್ಲ ಕಾಯಿಲೆಗೆ ಬೀಳ್ತಾ ಇದ್ದಾರೆ. ಕೆಲ ತಿಂಗಳ ಹಿಂದೆ ಮಳೆಗಾಲದಲ್ಲಿ ಭಾರಿ ಪ್ರವಾಹಕ್ಕೆ ಒಳಗಾಗಿದ್ದ ಜನ ಇದೀಗ ಬಿಬಿಎಂಪಿ ನಿರ್ಲಕ್ಷ್ಯದ ಕಾಮಗಾರಿಯಿಂದ ಕಂಗಾಲಾಗಿದ್ದಾರೆ. ಅದರಲ್ಲೂ ವಯೋವೃದ್ಧರು ಹಾಗೂ ಮಕ್ಕಳು ಹೆಚ್ಚಾಗಿ ಕಾಯಿಲೆಗೆ ತುತ್ತಾಗಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿಗಳು ಮನೆಯಿಂದ ಕೆಲಸಕ್ಕೆ, ಕೆಲಸದಿಂದ ಆಸ್ಪತ್ರೆಗೆ ಅಲೆದಾಡುವಂತಾಗಿದೆ. ಬೆಳ್ಳಂದೂರು ಬಂದು ಒಂದು ಐಟಿ ಹಬ್. ನೀವು ನೋಡಬಹುದು, ಸುತ್ತಮುತ್ತ ಒಂದೊಂದು ಕಿಲೋಮೀಟರ್ ಒಂದೊಂದು ಐಟಿ ಕಂಪನಿ ಸಿಗುತ್ತೆ. ಇಂಥ ಇದರಲ್ಲಿ ಯಾಕಂದ್ರೆ ಹೈಯೆಸ್ಟ್ ಗಾಡಿ ಮೂವ್ ಆಗುತ್ತೆ, ಈ ತರ ವ್ಯವಸ್ಥೆ ಇದೆ. ಬೆಳ್ಳಂದೂರಲ್ಲಿ ತುಂಬಾ ಕೆಟ್ಟದಾಗಿದೆ ಸರ್, ತುಂಬಾ ಕೆಟ್ಟದಾಗಿದೆ. ಜನ ದಿನನಿತ್ಯ ನೀವು ಒಂದ್ ರೌಂಡ್ ಹೋದ್ರೆ ಗೊತ್ತಾಗುತ್ತೆ, ಜನ ಸಾಯ್ತಾ ಇದ್ದಾರೆ, ಧೂಳಿಂದ ಸಾಯ್ತಾ ಇದ್ದಾರೆ ಸರ್. ಊಟ ಮಾಡಿದ್ರು ಮಣ್ಣು ಸಿಗ್ತಾ ಇದೆ ಇಲ್ಲಿ. ಈ ಬಗ್ಗೆ ನ್ಯೂಸ್ 18ಗೆ ಸ್ಪಷ್ಟನೆ ನೀಡಿರುವ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ, ಆದಷ್ಟು ಶೀಘ್ರವಾಗಿ ರಸ್ತೆ ಕಾಮಗಾರಿ ಮುಕ್ತಾಯ ಮಾಡ್ತೇವೆ. ಜೊತೆಗೆ ತಾತ್ಕಾಲಿಕವಾಗಿ ಧೂಳು ನಿಯಂತ್ರಣಕ್ಕಾಗಿ ರಸ್ತೆಗೆ ನೀರು ಸಿಂಪಡಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಜನರಿಗೆ ತೊಂದರೆನೂ ಕೂಡ ಆಗುತ್ತೆ. ಮತ್ತೆ ಈಗ ಬೇಸಿಗೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಧೂಳಿನ ಸಮಸ್ಯೆನೂ ಕೂಡ ಬರುತ್ತೆ. ಹಾಗಾಗಿ ಯಾರು ಆ ಕಾಮಗಾರಿಯನ್ನ ಕೈಗೊಂಡಿದ್ದಾರೋ ಆ ಗುತ್ತಿಗೆದಾರರಿಗೆ ಒಂದ್ ಸ್ವಲ್ಪ ವಾಟರಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂತ ಗುತ್ತಿಗೆದಾರರಿಗೆ ಒಂದ್ ಸ್ವಲ್ಪ ವಾಟರಿಂಗ್ ಎಲ್ಲ ಮಾಡಿಕೊಂಡು ಕಾಮಗಾರಿಗಳನ್ನ ಮಾಡ್ತಕ್ಕಂಥದ್ದು ಕೂಡ ಅನಿವಾರ್ಯ ಇದೆ. ಬೆಂಗಳೂರು ಸಾಕಷ್ಟು ವಿಚಾರದಲ್ಲಿ ದೇಶ ವಿದೇಶದಲ್ಲಿ ಸದಾ ಸುದ್ದಿಯಲ್ಲಿರುತ್ತೆ. ತಂತ್ರಜ್ಞಾನ, ವಿಜ್ಞಾನ ಸೇರಿದಂತೆ ಅಭಿವೃದ್ಧಿಯಲ್ಲಿ ಮನೆ ಮಾತಾಗಬೇಕಿದ್ದ ಬೆಂಗಳೂರು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಧೂಳಿನ ವಿಚಾರ ಚರ್ಚೆಯಾಗ್ತಿದೆ. ಅಂಗಡಿ ಮುಂಗಟ್ಟು, ವಾಹನಗಳ ಮೇಲೂ ಧೂಳು ತುಂಬಿಕೊಳ್ತಿದೆ. ಸರ್ಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಂಜನ್, ನ್ಯೂಸ್ 18, ಬೆಂಗಳೂರು.